Kita chesma na, may tam ada chesma gitu. मैं चप्पल गिरा मैंने काट दें पर पाँच को चल ಚಸ್ಮಾ ಬಿಟ್ಟಾಕ ಬಂದುಬಿಟ್ಟಿದ್ದೀನಿ ಕೂಲಿಂಗ್ ಗ್ಲಾಸ್ ನೋಡಿ ತೊಳೆದು ನಮ್ಮ ಅಕ್ಕ ಮತ್ತು ಅಮ್ಮ ಇಬ್ಬರು ತೊಳೆದು ಕ್ಲೀನ್ ಮಾಡಿ ಚಕ ಮಾಡಿ ಇಟ್ಟಿದ್ದಾರೆ. ಇವತ್ತು ತಿರ್ಗಾಡಕ್ಕೆ ಹೋಗ್ತಾಯಿದ್ವಿ ನಾನು ನಮ್ಮ ಅಕ್ಕ ಅಮ್ಮ. ಕುರುಡ್ರೆಲ್ಲ ಬಂದಾರ ನೋಡಿ ಗಾಯ್ಸ್ ನಮ್ಮವ್ರ ಮನೇಲಿ. ಕಣ್ಣಿಗೆ ಕಾಣದ ಕುರುಡಿ ನೋಡಿ ಕುರುಡಿ ಹಸಸ್ಕ ಚಾವಿ ಗೈಲ ಅಂದಿಂತ ಕುರುಡ ಅಮ್ಮ ತಾಯಿ ಭಿಕ್ಷೆ. ನಾನೇ ಬೈಕ್ ವಾಶ್ ಮಾಡಿ ಕೊಟ್ಟಿದ್ದು. ವಾವ್ ಎಷ್ಟು ಚೆನ್ನಾಗಿದೆ. ಅದನ್ನೆಲ್ಲ ಅಪ್ರಿಷಿಯೇಟ್ ಮಾಡಲ್ಲ ಅಂತ. ಬಾಯ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜೆ ಕರ್ವಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ನಾನು ಊರಿಗೆ ಬಂದಿದ್ದೆ, ಅಕ್ಕನೂ ಬಂದಿದ್ದಾಳೆ, ಅಮ್ಮನಿಗೂ ರಜೆ ಇದೆ. ಸೊ ನಮ್ಮ ಅಮ್ಮನ ತವರ ಮನೆ ಅನ್ನೋರಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹೇಗೋ ರಜೆ ಇತ್ತಲ್ಲ ಎಲ್ಲರಿಗೂ ಅಂತ ಒಂದು ರೌಂಡ್ ಹೋಗಿ ತಿರುಗಾಡ್ಕೊಬರೋಣ ಅಂತ. ಜೈ ಬಜರಂಗಬಲಿ. ಸೊ ಗೈಸ್ ನೋಡಿ ಗೈಸ್, ಇದು ಬೀಚ್ ವ್ಯೂ ನೋಡಿ. ಆ ಬಾವುಟದ ಜೊತೆ ಈ ಥರ ನೋಡೋಕೆ ಸಖತ್ತಾಗಿ ಕಾಣಿಸ್ತದೆ. ಇಲ್ಲಿ ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಬಂದು ಗಾಳಿ ಕೂಡ ಸಖತ್ತಾಗಿ ಬರ್ತಾ ಇರುತ್ತೆ ಈವ್ನಿಂಗ್ ಟೈಮಲ್ಲಿ. ಇಲ್ಲಿ ಇದು ನೋಡಿ ಸ್ಮಶಾನ, ಇದು ಹಿಂದೂ ರುದ್ರಭೂಮಿ ಟ್ರೇಡ್ ಮಾರ್ಕ್ ಇದು. ಏನಾದರೂ ಇಲ್ಲಿ ಯಾರಾದರೂ ಅಡ್ರೆಸ್ ಕೇಳಿದ್ರೆ ಇಲ್ಲಿ ಸ್ಮಶಾನ ರುದ್ರಭೂಮಿ ಇದೆಯಲ್ಲ, ಅಲ್ಲಿ ಬನ್ನಿ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಬೀಚ್ ಹತ್ರ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಅಕ್ಕನ್ನ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಅವಳು ಬಸ್ಸಲ್ಲಿ ಹೋಗ್ತಾಳೆ. ಟ್ರಿಪ್ಪಲ್ ರೈಡ್ ಮಾಡೋಕ್ಕಾಗಲ್ಲ ಪೈನ್ ಸೆಂಟರಲ್ಲಿ. ಸೊ ಇವಳು ಹೆಂಗೋ ಫ್ರೀ ಅಲ್ಲ ಬಸ್ಸು. ಸೊ ಅವಳು ಬಸ್ಸಲ್ಲಿ ಬಿಟ್ಟು ಇವಳು ಅಲ್ಲಿ ರೀಚ್ ಆಗೋಕ್ಕಿಂತ ಮೊದಲೇ ನಾನು ಅಮ್ಮನ ಕರ್ಕೊಂಡು ಅಲ್ಲಿ ರೀಚ್ ಆಗಬೇಕು ಗೈಸ್. ಇದು ನೋಡಿ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋ ದಾರಿ. ಅಲ್ಲಿ ಟೆಂಪಲ್ಸ್ ಎಲ್ಲ ಸಾಕತ್ತಿದೆ ಗೈಸ್. ಲೈಟ್ ಹೌಸ್ ಕರ್ಕೊಂಡು ಹೋದಾಗ ನಿಮಗೆಲ್ಲ ತೋರಿಸಿದ್ದೆ ಅನಿಸುತ್ತೆ. ಸೊ ಆ್ಯಂಡ್ ಇದು ನಮ್ಮ ಬಂದರ್ ಬೋಟ್ಸ್ ಎಲ್ಲ, ಇದನ್ನೂ ತೋರಿಸಿದ್ದೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಸಖತ್ತಾಗಿತ್ತು ಆ ಟೈಮಲ್ಲಿ. ಓಲ್ಡ್ ವೀಡಿಯೋಸ್ ಎಲ್ಲ ಒಂದ್ಸಲ ನೋಡ್ಕೊಬನ್ನಿ ಗೈಸ್. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಂಗೆ ಗೊತ್ತಾಗುತ್ತೆ ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಅವರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಂತೆ. ಅಕ್ಕನ ಬಿಟ್ಟು ಬಂದೆ ಗೈಸ್. ಇವಾಗ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಅವಳು ಬಸ್ಸಲ್ಲಿ ಹೋಗ್ತಾಳೆ. ಅಮ್ಮಂಗೆ ಸ್ವಲ್ಪ ಬ್ಯಾಕ್ ಪ್ರಾಬ್ಲಮ್ ಇದೆ, ಸೊ ಬೈಕಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್ ವ್ಯೂ ನೋಡಿ. 2000 ಆಗಿದೆ ಗೈಸ್ ಕಿಲೋಮೀಟ್ರ್. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ. ಇವಾಗ 1 ಅವರಕ್ಕೆ ಹೋಗಿ ಒಂದು ರೌಂಡ್ ಹಾಕಿ ಸ್ವಲ್ಪ ತಿರುಗಾಡ್ಕೊಂಡು ಬರೋದು. ಇದು ನೋಡಿ ಗೈಸ್ ಟೊಂಕಾ ಬೀಚ್. ಈ ಬೀಚ್ ಕೂಡ ಸಖತ್ತಾಗಿದೆ. ಮಕ್ಕಳೆಲ್ಲ ಗಾಳಿಪಟ ಆಡಿಸ್ತಾ ಇದ್ದಾರೆ. ಹಿಂಗೆ ಸ್ಟ್ರೇಟ್ ಹೋದರೆ ಅಲ್ಲೋದ್ರೆ ಇಕೋ ಬೀಚ್ ಸಿಗುತ್ತೆ ಗೈಸ್. ಒಂದು 10-15 ಮಿನಿಟ್ಸ್ ವಾಕ್ ಮಾಡಿದ್ರೆ ಸಿಗತ್ತೆ ಬೀಚ್. ಇವಾಗ ಅಕ್ಕ ಭಾವನ ಮನೆಗೆ ಬಂದಿದ್ದೀವಿ ಗೈಸ್. ಇಲ್ಲಿ ಸ್ವಲ್ಪ ಮಾತಾಡಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋದು. ನೋಡಿ ಬೈಕ್ ನಿಲ್ಸಿಟ್ರು ಸ್ಟ್ಯಾಂಡಲ್ಲಿ ಹೆದರಿಕೆ ಆಗುತ್ತೆ ಒಂದ್ಸಲ ಬಿದ್ದೋಗ್ರಿ.
ಮಾತಾಡಲ್ಲ ಆಯ್ತು ಗೈಸ್. ಇವಾಗ ಊರಿಗೆ ಹೋಗ್ತಾ ಇದ್ವಿ ರಿಟರ್ನ್. ಸೊ ಅಕ್ಕ ಅಮ್ಮ ಇಬ್ಬರಿಗೂ ಡ್ರಾಪ್ ಮಾಡಿ ಬರಬೇಕು. ಸನ್ಸೆಟ್ ನೋಡಿ ಗೈಸ್, ಸನ್ಸೆಟ್. ಅಭಿಷೇಕ್ ಕಟಿಂಗ್ ನೋಡಿ ಗೈಸ್, ಗಡ್ಡ ನೋಡಿ ಸಖತ್ತಾಗಿ ಮಾಡ್ಕೊಬಂದಾನೆ. ಅವನ ಕೈಯಲ್ಲೇ ಮಾಡ್ಕೊಬಂದಾನೆ ಗೈಸ್, ಅವ್ನು ಯಾರ ಹತ್ರನೂ ಮಾಡಿಸಿಲ್ಲ. ಬಿಗ್ ಬಾಸ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ. ಕನ್ನಡ ಬಿಗ್ ಬಾಸ್ ನೋಡಿ ಟ್ರೈನಿಂಗ್ ತಗೊಂಡು. ಯಾರು ಮಾಡ್ತಾರೆ ಅದರಲ್ಲಿ? ಯಾರು ಇವನು ಹನುಮಂತ ಮಾಡ್ತಾನೆ, ಮತ್ತೆ ಶಿಶಿರ್ ಎಲ್ಲ ಹತ್ರ ಟ್ರೈನಿಂಗ್ ತಗೊಬಂದಾನೆ ಗೈಸ್ ಇವನು. ರಜತ್ ಮಾಡ ಎಲ್ಲರ ಹತ್ರ ಟ್ರೈನಿಂಗ್ ತಗೊಂಡು ತನಗೆ ತಾನೇ ಎಕ್ಸ್ಪೆರಿಮೆಂಟ್ ಮಾಡ್ಕೊತಾ ಇದ್ದಾನೆ. ಸ್ವಲ್ಪ ಹೆಂಗಾಗಿ ಕಾಣಿಸ್ತಾ ಇದ್ದಾನೆ ಗೈಸ್. 20 ವರ್ಷ ಆದರೂ 10 ವರ್ಷ ಥರ ಕಾಣಿಸ್ತಾ ಇದ್ದಾನೆ. ಸುಮ್ಮನೆ ಸಂಡೇ ರೈಡ್ಗೆ ಬಂದಿವಿ ಗೈಸ್ ನೋಡಿ. ಒಳ್ಳೆ ಗುಡ್ಡ ಎಲ್ಲ ಒಳ್ಳೆ ಕ್ಲೀನಾಗಿ ಕಾಣಿಸುತ್ತೆ ಮಾರು. ಅಲ್ಲಿ ನೋಡು ಕ್ಲೀನೇ ಇಲ್ಲ, ಅಲ್ಲಿ ಫುಲ್ ಫಾಗ್ ಆಗಿದೆ. ಕ್ಲೀನ್ ಯಾಕಂದರೆ ಅಲ್ಲಿ ಸೂರ್ಯ ಇದೆ ಅದಕ್ಕೆ. ಆದರೂ ಅಷ್ಟು ಫೋಗ್ ಕಾಣಿಸಿಲ್ವ ನಿಮಗೆ? ಬ್ಲ್ಯಾಕಾಗಿ ಕಾಣಿಸಿದ್ರೆ ಅದು ಕ್ಲೀನ್ ಅಂತ. ಆದರೂ ಈ ಗುಡ್ಡದ್ದು ಅಷ್ಟು ಕ್ಲೀನ್ ಕಾಣಿಸೋದಿಲ್ಲ ಇತ್ತು ಯಾವಾಗಲೂ. ಸೊ ಅಮ್ಮನಿಗೆ ಅಕ್ಕನಿಗೆ ಎಲ್ಲ 1 ಅವರ್ ಕರ್ಕೊಂಡು ಹೋಗಿ ಅಲ್ಲಿ ಸುತ್ತಾಡಿಸಿ, ಸೊ ಎಲ್ಲರದು ಅವ್ರು ರಿಟರ್ನ್ ಮನೆಗೆ ಬಿಟ್ಟು ಇವಾಗ ಅಭಿಷೇಕ್ ಕಾಲ್ ಮಾಡಿದೆ ಗೈಸ್. ಅವನು ಫ್ರೀ ಇದ್ದಾನೆ ಅಂತ ಹೇಳ್ದ. ಸೊ ಎಲ್ಲೋ ಹೋಗೋದು ಅಂತ ನೋಡಿ ಪಾರ್ಕೆಲ್ಲ ಹೋಗೋ ಅಂತಿದ್ವಿ. ಸೊ ಸನ್ಸೆಟ್ ನೋಡೋಣ ಅಂತ ಇಲ್ಲಿ ಬಂದುಬಿಟ್ವಿ. ಸೊ ಅವನು ಕೂಡ ಫ್ರೀ ಇದ್ದ. ಸೊ ಬಂದು ನೋಡಿ ಬೋಟ್ಸ್ ಎಲ್ಲ ನೈಟಿಂಗ್ ಹೋಗ್ತಾಯಿದೆ. ಇಲ್ಲಿ ನೈಟಿಗೆ ಹೋಗಿ ಮೀನು ಹಿಡ್ಕೊ ಬರ್ತದೆ. ಸಾಲಾಗಿ ಹೋಗ್ತಾಯಿದೆ ನೋಡಿ. ಒಂದು ಕಡೆ ಸನ್ಸೆಟ್ಟು, ಒಂದು ಕಡೆ ಈ ವ್ಯೂ. ಸ್ವಲ್ಪ ಚಳಿ ಕೂಡ ಇದೆ ಗೈಸ್, ಫಾಗ್ ಎಲ್ಲ ತುಂಬಿಬಿಟ್ಟಿದೆ. ಸೊ ಹೀಗೆ ಊರಲ್ಲಿರೋ ಅಷ್ಟು ದಿನ ಎಂಜಾಯ್ ಮಾಡಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗಬೇಕು. ಬೆಂಗಳೂರಲ್ಲಿ ಸನ್ಸೆಟ್ ನೋಡೋದು ಯಾವ ವರ್ಷಕ್ಕೇನೋ ಅದು. ಸೊ ಸಿಕ್ಕಿದ ಟೈಮ್ ಅಂತ ಬಂದ್ವಿ. ಸೊ ಹೀಗೆ ವೀಡಿಯೋಸ್ ನೋಡ್ತಾ ಇರಿ ಗೈಸ್. ವೀಡಿಯೋಸ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.